ದಶರಥನ ತನಕದ ಕಥೆಯನ್ನ ನಿರೂಪಣೆ ಮಾಡಿದ್ರು. ದಶರಥ ಅಂತ ಹಿಂದೆಯೂ ಅನೇಕ ಜನ ಬಂದು ಹೋದ್ರು. ಇಲ್ಲಿ ಅಜನ ಮಗನಾಗಿ ದಶರಥನಿಗೆ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನುವುದನ್ನ ಹೇಳಿದ್ವಿ. ರಾಮೋಪಿಕ ಬಾಲಯೇವ ವಿಶ್ವಾಮಿತ್ರ ಯಾಗ ರಕ್ಷಣಾಯ ಗಚ್ಚನ್ ತಾಟಕಾಂ ಜಘಾನ. ರಾಮನು ಕೂಡ ಬಾಲ್ಯದಲ್ಲಿಯೇ ವಿಶ್ವಾಮಿತ್ರರ ಯಾಗಕ್ಕಾಗಿ ತೆರಳಿ ಅವರ ಯಾಗವನ್ನು ರಕ್ಷಿಸಿ ಯಾಗಕ್ಕೆ ತಡೆಯಾಗಿದ್ದ ತಾಟಕೆಯನ್ನು ಸಂಹರಿಸಿದ. ಯಜ್ಞೇಚ ಮಾರೀಚಂ ಇಶುವಾತಾಹತಂ ಸಮುದ್ರೇ ಚಿಕ್ಷೇಪ. ಅಲ್ಲಿ ಅನೇಕ ಜನ ರಾಕ್ಷಸರು ಬಂದಿದ್ರು. ಅದರಲ್ಲಿ ಒಬ್ಬ ಪ್ರಧಾನನೆನಿಸಿದಂತಹ ಮಾರೀಚನನ್ನ ಬಾಣಾಹತಾಂ, ಆಕಾಶ ಮಾರ್ಗದಲ್ಲಿ ಚಲಿಸುವ ಬಾಣವೊಂದನ್ನು ಪ್ರಯೋಗಿಸಿ ಸಮುದ್ರಕ್ಕೆ ಎಸೆದಿದ್ದ. ಚಿಕ್ಷೇಪ, ಎಸೆದ. ಇಶುವಾತಾಹತಂ, ಬಾಣದ ಮೂಲಕವೇ ಗಾಳಿಯಲ್ಲಿ ಹಾರಿಸಿ ಸಮುದ್ರಕ್ಕೆ ಎಸೆದ. ಸುಬಾಹು ಪ್ರಮುಖಾಂಶ್ಚ ಕ್ಷಯಮನಯತ್, ಸುಬಾಹುವೆ ಮೊದಲಾದ ರಕ್ಕಸರ ಕ್ಷಯವನ್ನು ಉಂಟು ಮಾಡಿದ, ಕೊನೆಯನ್ನು ಉಂಟು ಮಾಡಿದ, ಅವರನ್ನ ನಾಶಗೊಳಿಸಿದ. ದರ್ಶನ ಮಾತ್ರೇಣ ಅಹಲ್ಯಾಂ ಅಪಾಪಾಂ ಚಕಾರ. ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೇವಲ ತನ್ನ ಕಣ್ಣೋಟದಿಂದಲೇನೆ ಶಿಲೆಯೊಳಗೆ ಸೇರಿದ್ದ ಅಹಲ್ಯೆಯನ್ನ ಬಿಡಿಸಿ ಅವಳ ಅಪಾಪಾಂ ಚಕಾರ, ಅವಳ ಪಾಪವಿಲ್ಲದಿರುವಿಕೆಯನ್ನ ಲೋಕಕ್ಕೆ ತೋರಿಸಿದ. ಜನಕ ಗೃಹೇ ಚ ಮಾಹೇಶ್ವರಂ ತಾಪಂ ಅನಾಯಾಸೇನ ಬಭಂಜ. ಜನಕನ ಮನೆಯಲ್ಲಿ ಮಹೇಶ್ವರನಿಂದ ಪ್ರದತ್ತವಾದ ಧನುಸ್ಸನ್ನು ಅನಾಯಾಸದಿಂದ ಎತ್ತಿ ನೇಣು ಬಿಗಿಯುವ ನೆಪದಲ್ಲಿ ಮುರಿದ. ಸೀತಾಂ ಅಯೋನಿಜಾಂ ಜನಕ ರಾಜತನಯಾಂ ಅಂತ ಓದ್ಬಾರ್ದು. ಜನಕ ರಾಜತನಯಾಂ, ಇದು ದಶರಾಮಶರ ಇದ್ದ ಹಾಗೆ. ವೀರ್ಯ ಶುಲ್ಕಾಂ ಲೇಧೆ, ಹುಟ್ಟದ ಸೀತೆಯನ್ನು, ಜನಕನ ಮಗಳಾಗಿ ಬೆಳೆದವಳನ್ನು ತನ್ನ ತೋಳಿನ ಬಲದಿಂದ ಪಡೆದ. ಸಕಲ ಕ್ಷತ್ರಿಯ ಕ್ಷಯಕಾರಿಣಂ ಅಶೇಷ ಹೈಹಯ ಕುಲಧೂಮ ಕೇತುಭೂತಂ ಚ ಪರಶುರಾಮಂ ಅಪಾಸ್ತ ವೀರ್ಯ ಬಲಾವಲೇಪಂ ಚಕಾರ. ಹಿಂದೆ ಸಕಲ ಕ್ಷತ್ರಿಯರ ಕುಲವನ್ನೇ ಕ್ಷಯ ಮಾಡಿದ, ಅದರಲ್ಲೂ ಮುಖ್ಯವಾಗಿ ಹೈಹಯ ಮೊದಲಾದ ಪ್ರಧಾನ ರಾಜ ಮನೆತನಗಳ ಕುಲಕ್ಕೆ ಕೊಳ್ಳಿ ಇಟ್ಟು ಹೊಗೆಯಾಗಿ ಹಾರಾಡಿದ, ತನ್ನ ಕೀರ್ತಿಯನ್ನು ಹೊಗೆಯ ಮೂಲಕ ಹಾರಾಡಿಸಿದ ಪರಶುರಾಮನನ್ನು ನಿನ್ನ ಕಾರ್ಯ ಮುಗಿಯಿತು, ನಾನೇ ಇನ್ನೊಂದು ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿದ್ದೇನೆ, ಇನ್ನೊಂದು ರೂಪದಿಂದ ಬಂದಿದ್ದೇನೆ ಅಂತ ಅವನ ವೀರ್ಯ ತನ್ನದೇ, ಅದು ಬೇರೆಯಲ್ಲ ಅಂತ ಚಿಂತಿಸುವ ನೆಪದಲ್ಲಿ ತನಗೆ ತಾನು ಸೋಲಬೇಕು ಹೊರತು ಬೇರೆಯವರಿಗಲ್ಲ, ಆಗ ಇನ್ನೊಬ್ರು ಸೋಲಿಸುವ ಪ್ರಸಂಗ ಬರಲ್ಲ ಅನ್ನುವುದನ್ನ ಸೂಚಿಸುವಂತೆ ಬಲ ಅವಲೇಪಂ ಚಕಾರ, ಅದನ್ನೆಲ್ಲ ತಾನು ಮುನ್ನಡೆಸುವ ಹೊಸ ಹೊಣೆಗಾರಿಕೆಯನ್ನ ಹೊತ್ತು ಮುನ್ನಡೆದ. ಪಿತೃವಚನಾಚ್ಯ ಅಗಣಿತ ರಾಜ್ಯಾಭಿಲಾಷೋ ರಾತೃ ಭಾರ್ಯಾ ಸಮೇತೋ ವನಂ ಪ್ರವಿವೇಶ. ತಂದೆಯ ಮಾತಿನಂತೆ ಅಪರಿಮಿತವಾದ ಸಂಪತ್ತನ್ನ ಹೊತ್ತಿರುವ ಅಯೋಧ್ಯೆಯ ರಾಜ್ಯಭಾರವನ್ನ ತೊರೆದು, ಅದನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ, ಅಗಣಿತ ರಾಜ್ಯಾಭಿಲಾಷ, ರಾಜ್ಯದ ಬಗೆಗೆ ಆಸೆ ತೋರದೆ ತಂದೆಯ ಮಾತುಳಿಸುವುದೇ ಹಿರಿದು ಅಂತ ಭಾವಿಸಿ ಆ ಮೂಲಕ ತನ್ನ ಕರ್ತವ್ಯವನ್ನ ನಿರ್ವಹಿಸಿದ. ತಮ್ಮ ಮತ್ತು ಮಡದಿಯರ ಜೊತೆಗೆ ಕಾಡು ಪ್ರವೇಶ ಮಾಡಿದ. ಕಾಡನ್ನು
ನುಗ್ಗಿದ. ವಿರಾಧ ಖರ ದೂಷಣಾದೀನ್ ಕಬಂಧವಾಲಿನೌ ಚ ಜಘಾನ. ವಿರಾಧ, ಖರ, ದೂಷಣ, ತ್ರಿಶಿರ ಮೊದಲಾದ ಕಬಂಧ ವಾಲಿನವು, ಕಬಂಧ ಮತ್ತು ವಾಲಿ ಮೊದಲಾದ ದುರುಳರನ್ನ ಸಂಹರಿಸಿದ. ನಿಜಘಾನ. ಬದ್ಧ್ವಾ ಚಾಂಬೋಲಿಹಿನ್ ಅಶೇಷ ರಾಕ್ಷಸ ಕುಲಕ್ಷಯಂ ಕೃತ್ವಾ ದಶಾನನಾಪಹೃತಾಂ ಭಾರ್ಯಾಂ ತದ್ವಧಾತ್ ಅಪಹೃತ ಲಂಕಾಂ ಅಪ್ಯನಲ ಪ್ರವೇಶ ಶುದ್ಧಾಂ ಅಶೇಷ ದೇವ ಸಂಘೈಃ ಸ್ತೂಯಮಾನ ಶೀಲಾಂ ಜನಕರಾಜ ಕನ್ಯಾಂ ಅಯೋಧ್ಯಾಂ ಆನಿನ್ಯೇ. ಸಮುದ್ರವನ್ನ ಸೇತುವೆಯಿಂದ ಜೋಡಿಸಿ ಅಶೇಷ ರಾಕ್ಷಸ ಕುಲವನ್ನು ಕೊನೆಗೊಳಿಸಿ ದಶಾನನನಾದ ರಾವಣನಿಂದ ಅಪಹೃತಳಾದ ಸೀತೆಯನ್ನು, ಅವಳಿಗೆ ಅಂಟಿಕೊಂಡಿರಬಹುದಾದ ಅಪವಾದದ ಕಲೆಯನ್ನು ಇಲ್ಲ ಅನ್ನುವುದನ್ನ ತಿರಿಸಿ, ಎಲ್ಲ ದೇವತೆಗಳು ಅವಳು ಅತ್ಯಂತ ಪರಿಶುದ್ಧಳು ಅನ್ನುವುದನ್ನ ಸ್ತುತಿ ಮಾಡುವ ಸ್ಥಿತಿಯಲ್ಲಿ ಇದ್ದಾಗಲೇ ಅಯೋಧ್ಯೆಗೆ ಕರೆತಂದ. ತತಶ್ಚ ಅಭಿಷೇಕ ಮಂಗಲಂ ಮೈತ್ರೇಯ ವರ್ಷಶತೇನ ಅಪಿ ವಕ್ತುಂ ನ ಶಕ್ಯತೆ ಸಂಕ್ಷೇಪೇಣ ಶ್ರೂಯತಾಂ. ಆನಂತರ ರಾಮಚಂದ್ರನ ಅಭಿಷೇಕ ಮಂಗಳವಾಯಿತು. ಮೈತ್ರೇಯರ ಹತ್ರ ಹೇಳ್ತಾನೆ, 100 ವರ್ಷಗಳ ಕಾಲ ನಾನು ರಾಮನ ಚರಿತ್ರೆಯನ್ನು ಬಿಡಿಸಿ ಹೇಳಿದ್ರೂ ಕೂಡ ನ ಶಕ್ಯತೆ, ಅದನ್ನ ಹೇಳಿ ಮುಗಿಸ್ಲಿಕ್ಕಾಗಲ್ಲ. ಸಂಕ್ಷೇಪೇಣ ಶ್ರೂಯತಾಂ, ನಾನು ಬಹಳ ಚುಟುಕಾಗಿ ಹೇಳ್ತಾ ಇದ್ದೇನೆ, ಕೇಳು. ಲಕ್ಷ್ಮಣ ಭರತ ಶತ್ರುಘ್ನ ವಿಭೀಷಣ ಸುಗ್ರೀವಾಂಗದ ಜಾಂಬವದ್ಧನುಮತ್ ಪ್ರಭೃತಿಭಿಃ ಸಮುತ್ಫುಲ್ಲ ವದನೈಃ ಛತ್ರ ಚಾಮರಾದಿಯುತೈಃ. ಅಂದ್ರೆ ಅವ್ರು ಹೇಳಿದ್ದು ಕೇವಲ ಅಭಿಷೇಕದ ಮಂಗಳದ ಕಥೆಯನ್ನೇ ಹೇಳಲಿಕ್ಕಷ್ಟಿದೆ ಅಂತ. ಅಂದ್ರೆ ಏನಿರ್ಬೋದು ಅದನ್ನ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಹೇಳ್ತಿದ್ದಾರೆ. ಚಾಮರಾದಿಯುತೈಃ ಸೇವ್ಯಮಾನಃ ದಾಶರಥಿಃ ಬ್ರಹ್ಮೇಂದ್ರಾಗ್ನಿ ಯಮ ನಿರತಿ ವರುಣ ವಾಯು ಕುಬೇರ ಈಶಾನ ಪ್ರಭೃತಿಭಿಃ ಸರ್ವಾಮರೈಃ ವಸಿಷ್ಠ ವಾಮದೇವ ವಾಲ್ಮೀಕಿ ಮಾರ್ಕಂಡೇಯ. ಅಂದ್ರೆ ವಾಲ್ಮೀಕಿಗಳು ಆಗ ಇದ್ರು ಅಂತ ಅನ್ನೋದು ಸ್ಪಷ್ಟ ಆಗುತ್ತೆ. ಆ ವೇದಿಕೆಯಲ್ಲಿ ಇದ್ರು, ಅವ್ರು ಏನ್ ಹೇಳಿದ್ರು ಕೂಡ ಅದನ್ನು ಅವ್ರು ಕೇಳಿ ನೋಡಿ ಹೇಳಿದ್ದಾರೆ ಅಂತ, ಯಾವುದನ್ನು ಕಲ್ಪಿಸಿಕೊಂಡು ಹೇಳಿದ್ದಲ್ಲ ಅನ್ನೋದಕ್ಕೆ. ವಸಿಷ್ಠ, ವಾಮದೇವ, ವಾಲ್ಮೀಕಿ, ಮಾರ್ಕಂಡೇಯ, ವಿಶ್ವಾಮಿತ್ರ, ಅತ್ರಿ, ಭರದ್ವಾಜ, ಅಗಸ್ತ್ಯ ಪ್ರಭೃತಿಭಿಃ ಮುನಿವರೈಃ ಋಗ್ಯಜುಸ್ಸಾಮಾತರ್ವಾಭಿಃ ಸಂಸ್ತೂಯಮಾನಃ. ಲಕ್ಷ್ಮಣ, ಭರತ, ಶತ್ರುಘ್ನ, ವಿಭೀಷಣ, ಸುಗ್ರೀವ, ಅಂಗದ, ಜಾಂಬವಂತ, ಹನುಮಂತ ಮೊದಲಾದ ಅರಳಿದ ಕಂಗಳಿಂದ ರಾಮನ ಚೆಲುವನ್ನ ಪಾನ ಮಾಡುತ್ತಿರುವಂತಹ ಛತ್ರ ಚಾಮರವೇ ಮೊದಲಾದ ಸೇವೆಯನ್ನ ನಿರಂತರವಾಗಿ ಮಾಡುತ್ತಾ ರಾಮಚಂದ್ರನನ್ನು ಮೆಚ್ಚಿಸ್ತಾ ಇದ್ದಾರೆ. ಬ್ರಹ್ಮ, ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ ಮೊದಲಾದ ದಿಗ್ದೇವತೆಗಳಿಂದಲೂ ಸೇರಿ ಸಕಲ ದೇವತೆಗಳು ಅವನನ್ನ ಸ್ತುತಿಸ್ತಾ ಇದ್ದಾರೆ. ವಸಿಷ್ಠ, ವಾಮದೇವ, ವಾಲ್ಮೀಕಿ, ಮಾರ್ಕಂಡೇಯ, ವಿಶ್ವಾಮಿತ್ರ, ಭರದ್ವಾಜ, ಅಗಸ್ತ್ಯ ಮೊದಲಾದ ಋಷಿಗಳಿಂದ, ಆದಿಶಬ್ದದಿಂದ ಇನ್ನು ಎಷ್ಟು ಬೇಕಾದ್ರೂ ಇಟ್ಕೊಳ್ಬಹುದು, ಮೊದಲಾದ ಋಷಿಗಳಿಂದ ಸರ್ವ ರೀತಿಯಿಂದಲೂ ಕೂಡ ಹೊಗಳಲ್ಪಡುತ್ತಿರುವ ಋಕ್, ಯಜುಸ್, ಸಾಮ, ಅಥರ್ವ ಮಂತ್ರಗಳಿಂದ ನಿರಂತರ ಈ ಋಷಿಗಳು ರಾಮನನ್ನ ಸ್ತುತಿಸ್ತಾ ಇದ್ದಾರೆ. ನೃತ್ಯ, ಗೀತ, ವಾದ್ಯ, ಅಖಿಲ ಲೋಕ ಮಂಗಲ ವಾದ್ಯೈಹಿ ಈ ಮೊದಲಾದ ಅಪರೂಪದ ವಾದ್ಯಗಳಿಂದ
ವೀಣಾ ವೇಣು ಮೃದಂಗ ಭೇರಿ ಪಟಹ ಶಂಖ ಕಾಹಲಗಹ, ಕಹಳೆ, ಕಾಹಲ ಅಂದ್ರೆ ಕಹಳೆ, ಕಹಳೆ ಮೊದಲಾದ ಅನೇಕ ರೀತಿಯ ಘೋಷಗಳಿಂದ ರಾಮಚಂದ್ರನ ಮಹಿಮೆಯನ್ನ ಕೊಂಡಾಡುತ್ತಾ ಮುಖ ಪ್ರಭೃತಿಭಿ ಸುನಾದೈ ಸಮಸ್ತ ಭೂಭೃತಾಂ ಮಧ್ಯೆ, ಮುಖ ಪ್ರಭೃತಿಭಿ ಅದು ಗೋ ಅಂತ ಎಲ್ಲಿಗೋ ಆಗಿದೆ, ಕಾಹಲ ಗೋಮುಖ ಪ್ರಭೃತಿಭಿ ಅದು ಒಟ್ಟಿಗೆ ಆಗ್ಬೇಕು. ಮೊದಲಾದ ಬಾಯಿಯಿಂದ ಊದುವಂತಹ ಮತ್ತು ಕೈಯಿಂದ ನುಡಿಸುವಂತಹ, ಕೋಲಿನಿಂದ ಬಡಿಯುವಂತಹ, ಬೆರಳಿನಿಂದ ಮೀಟುವಂತಹ ಬಗೆ ಬಗೆಯ ವಾದ್ಯಗಳಿಂದ ರಾಮನ ಅಭಿಷೇಕದ ಮಂಗಳ ಕಾರ್ಯಕ್ಕಾಗಿ ಎಲ್ಲರೂ ಜೊತೆ ಸೇರಿದ್ದಾರೆ. ಸಮಸ್ತ ಭೂಭೃತಾಂ ಮಧ್ಯೆ, ಆ ಕಾಲದ ಸಮಸ್ತ ರಾಜರು ಕೂಡ ಆಹ್ವಾನಿತರಾಗಿ ಅಭಿಷೇಕದ ಮಂಗಳದ ಕಾರ್ಯಕ್ಕೆ ಸೇರಿಕೊಂಡಿದ್ದಾರೆ. ಸಕಲ ಲೋಕರಕ್ಷಾರ್ಥಂ ಯಥೋಚಿತಾಭಿಷಿಕ್ತೋ ದಾಶರಥಿ ಕೋಸಲೇಂದ್ರ ರಘುಕುಲ ತಿಲಕಃ. ಎಲ್ಲ ಲೋಕಗಳ ರಕ್ಷಣೆಗಾಗಿ ಋಷಿಮುನಿಗಳಿಂದ ಯಥೋಚಿತವಾಗಿ ಅಭಿಷಿಕ್ತನಾಗಿ ರಾಮಚಂದ್ರ ಕೋಸಲ ದೇಶದ ಒಡೆಯನಾಗಿ, ರಘುಕುಲದಲ್ಲೇ ಹಿರಿಯ ಆದರ್ಶ ವ್ಯಕ್ತಿಯಾಗಿ, ಜಾನಕಿಗೆ ಅತ್ಯಂತ ಮೆಚ್ಚಿನವನಾಗಿ, ಭ್ರಾತೃತ್ರಯರಿಗೆ ಅತ್ಯಂತ ಪ್ರಿಯನಾಗಿ ಸಿಂಹಾಸನದ ಮೇಲೆ ಕೂತು 11 ಅಬ್ಧ ಸಹಸ್ರಂ ರಾಜ್ಯಂ ಅಕರೋತ್, 11,000 ವರ್ಷಗಳ ಕಾಲ ಸೀತೆಯೊಡಗೂಡಿ ಅತ್ಯಂತ ಪ್ರೀತಿಯಿಂದ ಪ್ರಜೆಗಳನ್ನ ರಕ್ಷಿಸುತ್ತಾ ರಾಜ್ಯವನ್ನ ನಡೆಸಿದ. 11 ಸಹಸ್ರಂ 11,000 ವರ್ಷ ಸೀತೆಯ ರಾಮರು ಜೊತೆಗೂಡಿ ರಾಜ್ಯವನ್ನ ಮಾಡಿದ್ರು. ಭರತೋಪಿ ಗಂಧರ್ವ ವಿಷಯ ಸಾಧನಾಯ ಗಚ್ಚನ್ನು ಸಂಗ್ರಾಮೇ ಗಂಧರ್ವ ಕೋಟಿ ತಿಸ್ರಃ ಜಘಾನ. 3 ಕೋಟಿ ಗಂಧರ್ವರ ಉಪಟಳವನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ಭರತ ಪ್ರವೇಶ ಮಾಡಿ ಅವರನ್ನ ನಿಗ್ರಹಿಸಿದ. ಅಂದ್ರೆ ಅಧಿಕಾರದ ವಿಷಯದಲ್ಲಿ ಎದುರಾಳಿಯಾದಾಗ ಅವರನ್ನ ಹಿಮ್ಮೆಟ್ಟಿಸಬೇಕಾದದ್ದು ಅಗತ್ಯ. ಅದು ಯಾರೇ ಆದ್ರೂ ಸರಿ, ಗಂಧರ್ವರಾದ್ರೂ ಕೂಡ ನಮ್ದು ಸಿಕ್ಕಾಪಟ್ಟೆ ಬೇರೆ ಬೇರೆ ಶೋಗಳಾಗ್ತವೆ, ನಾವೇನ್ ಮಾಡಿದ್ರು ಸರಿ, ನನಗೆ ಜನರ ಬೆಂಬಲ ಇದೆ, ನಮ್ಗೆ ಸಿಕ್ಕಾಪಟ್ಟೆ ಲೈಕ್ಸ್ ಬರುತ್ತೆ, ಸಿಕ್ಕಾಪಟ್ಟೆ ಶೇರ್ ಇದೆ, ಜನ ಎಲ್ಲ ನಮ್ಮನ್ನ ಭಾರಿ ಮುಗಿಬಿದ್ದು ಪ್ರೀತಿಸ್ತಾರೆ, ಏನ್ ಮಾಡಿದ್ರು ತಪ್ಪು ಮಾಡಿದ್ರೆ ತಪ್ಪೆ. ಭರತ ಅವರನ್ನು ಕೂಡ ನಿಗ್ರಹಿಸಿದ. ಶತ್ರುಘ್ನೇನ ಅಪಿ ಅಮಿತ ಬಲ ಪರಾಕ್ರಮೋ ಮಧುಪುತ್ರೋ ಲವಣೋ ನಾಮ ರಾಕ್ಷಸೋ ನಿಹತೋ ಮಧುರಾ ಚ ನಿವೇಶಿತ. ಶತ್ರುಘ್ನನಿಂದಲೂ ಕೂಡ ಅಮಿತ ಬಲ ಪರಾಕ್ರಮನಾದ ಮಧುಪುತ್ರನಾದ ಲವಣನೆಂಬ ರಕ್ಕಸನು ಕೊಲ್ಲಲ್ಪಟ್ಟ ಮತ್ತು ಮಧುರಾ ಅನ್ನುವ ಪಟ್ಟಣವನ್ನ ಕಟ್ಟುವಂತಾದ. ಅದು ಮಥುರಾ ಅಂತ ನಾವು ಇವತ್ತು ಹೇಳುತ್ತೇವೆ, ಅದು ಮೂಲದಲ್ಲಿ ಶಬ್ದ ಮಧುರಾ. ಇತ್ಯೇವ ಆದ್ಯಾತಿ ಬಲ ಪರಾಕ್ರಮ ವಿಕ್ರಮಣೈಃ ಅತಿ ದುಷ್ಟ ಸಂಹಾರಿಣೋ ಅಶೇಷಸ್ಯ ಜಗತಃ ನಿಷ್ಪಾದಿತ ಸ್ಥಿತಯಃ ರಾಮ ಲಕ್ಷ್ಮಣ ಭರತ ಶತ್ರುಘ್ನಾಃ ಪುನರಪಿ ದಿವಮಾರೂಢಾಃ. ಹೀಗೆ ಅತ್ಯಂತ ಹೆಚ್ಚಿನ ಬಲ ಪರಾಕ್ರಮ ಮುನ್ನುಗ್ಗುವ ಸಾಹಸದ ಕಾರ್ಯಗಳಿಂದ ಅತಿ ದುಷ್ಟರಾದಂತಹ ರಕ್ಕಸರನ್ನು ಸಂಹರಿಸಿ ಸಮಗ್ರ ಜಗತ್ತಿಗೆ ಒಳ್ಳೆಯ ಸ್ಥಿತಿಯನ್ನ ಉಂಟು ಮಾಡಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ತಮ್ಮ ಕಾರ್ಯವನ್ನ ಮುಗಿಸಿ ಅವತಾರದ ಕೊನೆಯಲ್ಲಿ ಮರಳಿ ಶರೀರವನ್ನ ತೊರೆದು ದ್ಯುಲೋಕದ ಕಡೆಗೆ ಹೆಜ್ಜೆ ಇಟ್ಟರು. ಶರೀರ ಇಲ್ಲದೆ ಇದ್ರೂ ಕೂಡ ರಾಮಚಂದ್ರ
ಸರಯುವಿನಲ್ಲಿ ಮುಳುಗಿ ತನ್ನ ಅವತಾರವನ್ನ ಸಮಾಪ್ತಿಗೊಳಿಸಿದ. ಏಪಿತೇಷು ಭಗವದಂಶೇಷು ಅನುರಾಗಿಣಃ ಕೋಸಲ ನಾಗರ ಜಾನಪದೋಪಿ ಪದಾಹತೇಪಿ ತನ್ಮನಸಃ ತತ್ಸಾಲೋಕ್ಯತಾಂ ಆಪುಃ. ಯಾರೆಲ್ಲ ಭಗವಂತನ ಈ 4 ಅಂಶಗಳಲ್ಲಿ, ನೇರವಾದ ರೂಪ ಮತ್ತು ಅಂಶ ರೂಪಗಳಲ್ಲಿ ಅತ್ಯಂತ ಅನುರಾಗಿಗಳಾಗಿ ಕೋಸಲ ನಗರದ ಜನಗಳ ಮನಸ್ಸಿನಲ್ಲಿ ಅವರ ಬಗ್ಗೆ ಅತ್ಯಂತ ಪ್ರೀತಿ ಇತ್ತೋ, ಅತ್ಯಂತ ಸಮರ್ಪಣಾ ಭಾವವಿತ್ತೋ, ಅವರ ಮನಸ್ಸಿನಲ್ಲಿ ನಿರಂತರವಾಗಿ ರಾಮನ ಚಿಂತನೆ ಇದ್ದದ್ರಿಂದ ಸಾಲೋಕ್ಯತಾಂ ಆಪುಹು, ಪರಮಾತ್ಮನ ಲೋಕದಲ್ಲಿ ನಿಶ್ಚಯವಾದ ಜಾಗದಲ್ಲಿ ನೆಲೆಗೊಳ್ಳುವ ಬಿಡುಗಡೆಯ ದಾರಿ ಕಂಡಿತು. ಅವರಿಗೆ ಮತ್ತೆ ಜನ್ಮ ಇರಲಿಲ್ಲ. ಅವರು ಉತ್ತಮವಾದ ಗತಿಯನ್ನ ಪಡೆದು ಸತ್ಯಲೋಕಕ್ಕೆ ಹೋಗಿ ಕೂತಿದ್ದಾರೆ. ರಾಮದೇವರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅತಿ ದುಷ್ಟ ಸಂಹಾರಿಣೋ ರಾಮಸ್ಯ ಕುಶಲಮೌ ದ್ವೌ ಪುತ್ರೌ ಲಕ್ಷ್ಮಣಸ್ಯ ಅಂಗದ ಚಂದ್ರಕೇತು ಕಕ್ಷ ಪುಷ್ಕಲೌ ಭರತಸ್ಯ ಸುಬಾಹು ಶೂರಸೇನೋ ಶತ್ರುಘ್ನಸ್ಯ. ಅತ್ಯಂತ ದುಷ್ಟರ ಸಂಹಾರ ಮಾಡ್ತಾ ಇದ್ದಂತಹ, ದುಷ್ಟರನ್ನು ಸಂಹರಿಸಿದಂತಹ ರಾಮಚಂದ್ರನ ಮಕ್ಕಳಿಬ್ಬರು ಲವಕುಶರು. ಲಕ್ಷ್ಮಣನಿಗಿಬ್ಬರು ಮಕ್ಕಳು ಅಂಗದ ಮತ್ತು ಚಂದ್ರಕೇತು ಅನ್ನುವರು. ತಕ್ಷ ಮತ್ತು ಪುಷ್ಕಲ ಅನ್ನುವ 2 ನಾಮಗಳು ಅದು ಭರತನ ಮಕ್ಕಳದ್ದು. ಹಾಗೆ ಸುಬಾಹು ಮತ್ತು ಶೂರಸೇನ ಶತ್ರುಘ್ನನ ಇಬ್ಬರು ಮಕ್ಕಳು. ಇದು ಬೇರೆ ಕಡೆ ಅಸ್ಪಷ್ಟ, ನಮಗೆ ಗೊತ್ತಾಗುವುದಿಲ್ಲ. ಭಾಗವತದಲ್ಲಿ ಇಷ್ಟು ಸ್ಪಷ್ಟ ಇಲ್ಲ. ಕೇವಲ ಕುಶನ ಹೆಸರು ಮಾತ್ರ ಹೇಳಿ ಮುಗಿಸಿ ಬಿಡುತ್ತಾರೆ. ಯಾವುದು ವಂಶಕ್ಕೆ ಮುಂದೆ ಬೆಳವಣಿಗೆಗೆ ಕಾರಣರಾಗಿರ್ತಾರೋ ಅಂತವರ ಹೆಸರನ್ನ ಬಿಡಿಸಿ ಮತ್ತೆ ಮತ್ತೆ ಹೇಳ್ತಿರ್ತಾರೆ. ಇಲ್ಲಿ ರಾಮನ ಕಥೆಯನ್ನೇ ಪೂರ್ತಿ ಹೇಳಲಿಕ್ಕೆ ಒಂದು ಅಂಶದಲ್ಲಿ ಹೊರಡುತ್ತೇನೆ ಅಂತ ಬಿಡಿಸಿದ್ರಿಂದ ಇಲ್ಲಿ ಈಗ ಲವಕುಶರು, ಅಂಗದ ಚಂದ್ರಕೇತುಗಳು, ತಕ್ಷ ಪುಷ್ಕಲರು, ಸುಬಾಹು ಶೂರಸೇನರು ರಾಮಲಕ್ಷ್ಮಣ ಭರತ ಶತ್ರುಘ್ನರ ಇಬ್ಬರಿಬ್ಬರು ಮಕ್ಕಳಾಗಿ 8 ದಿಕ್ಕುಗಳನ್ನ 8 ರಾಜ್ಯಗಳನ್ನಾಗಿಸಿ ಆಳ್ವಿಕೆಯನ್ನು ನಡೆಸಿದ್ರು. ರಾಮಚಂದ್ರದಕ್ಕೆ ತಕ್ಕಂತೆ ಅವರಿಗೆ ವಿಭಾಗ ಮಾಡಿಕೊಟ್ಟ ಅನ್ನುವ ಭಾಗವನ್ನು ನಾವು ಮಹಾಭಾರತದಲ್ಲೂ ಕಾಣ್ತೇವೆ, ಭಾಗವತದಲ್ಲೂ ಇದೆ, ಇನ್ನು ಬೇರೆ ಪುರಾಣಗಳಲ್ಲಿಯೂ ನಿರೂಪಣೆಯಾಗಿದೆ. ಕುಶಲಸ್ಯ ಅತಿಥಿ ಅತಿಥೇರಪಿ ನಿಷಧಃ. ಕುಶನಿಗೆ ಅತಿಥಿ ಅಂತ ಒಬ್ಬ ಮಗ, ಅವನಿಗೆ ನಿಷಧ ಅಂತ ಮತ್ತೊಬ್ಬ ಮಗ. ನಿಷಧಸ್ಯ ಅಪಿ ಅನಲಃ ತಸ್ಮಾದಪಿ ನಭಃ ನಭಸಃ ಪುಂಡರೀಕಃ ತತ್ತನಯಃ ಕ್ಷೇಮಧನ್ವಾ ತಸ್ಯ ಚ ದೇವಾನೀಕಃ ತಸ್ಯಾಪಿ ಅನೀಹಕಃ ಅಹೀನಕಃ ಅಹೀನಕಸ್ಯಾಪಿ ರುರುಃ ತಸ್ಯ ಚ ಪರ್ಯಾತ್ರಕಃ ಪರ್ಯಾತ್ರಕಾದ್ದೇವಲಃ ದೇವಲಾದ್ ವಚ್ಚಲಃ ವಚ್ಚಲಸ್ಯ ಉತ್ಕಃ ಉತ್ಕಾಚ್ಚ ವಜ್ರನಾಭಃ ತಸ್ಮಾತ್ ಶಂಖಣಃ ತಸ್ಮಾತ್ ವ್ಯುಷಿತಾಶ್ವಃ ತತಶ್ಚ ವಿಶ್ವಸಃ ಜಜ್ಞೇ. ನಿಷಧನಿಗೆ ಅನಲ, ಅನಲನಿಗೆ ನಭಸ್, ನಭಸ್ಸಿಗೆ ಪುಂಡರೀಕ, ಅವನಿಗೆ ಕ್ಷೇಮಧನ್ವ, ಕ್ಷೇಮಧನ್ವನಿಗೆ ದೇವಾನೀಕ, ದೇವಾನೀಕನಿಗೆ ಅಹೀನಕ, ಅಹೀನಕನಿಗೆ ರುರು, ರುರುವಿಗೆ ಪಾರಿಯಾತ್ರಕ, ಪಾರಿಯಾತ್ರಕನಿಗೆ ದೇವಲ, ದೇವಲನಿಗೆ ವಚ್ಚಲ, ವಚ್ಚಲನಿಗೆ ಉತ್ಕ, ಉತ್ಕನಿಗೆ ವಜ್ರನಾಭ, ವಜ್ರನಾಭನಿಗೆ ಶಂಖಣ, ಶಂಖಣನಿಗೆ ವಿಷಿತಾಶ್ವ, ವಿಷಿತಾಶ್ವನಿಗೆ ವಿಶ್ವಸಹ ವಿಪ್ರಸಹ. ಹೀಗೆ ಇಷ್ಟು ಪರಂಪರೆಯನ್ನ ನಿರೂಪಣೆ ಮಾಡಿದ್ರು. ತಸ್ಮಾತ್ ಹಿರಣ್ಯನಾಭೋ ಯೋ ಯೋಗೀಶ್ವರಾತ್ ಜೈಮಿನೇಹ ಶಿಷ್ಯಾತ್ ಯಾಜ್ಞವಲ್ಕ್ಯಾತ್ ಯೋಗಂ ಅವಾಪ. ಹಿರಣ್ಯನಾಭ ಅಂತ ಮುಂದೆ ಬಂದವ ವಿಶ್ವಸಹನಿಗೆ. ಅವನು ಮಹಾಯೋಗಿಗಳಾದ ಜೈಮಿನಿಯ ಶಿಷ್ಯರಾದ ಯಾಜ್ಞವಲ್ಕ್ಯರಿಂದ ಯೋಗವನ್ನ ಪಡೆದವ.
ಹಿರಣ್ಯನಾಭಸ್ಯ ಪುತ್ರಃ ಪುಷ್ಯಃ ತಸ್ಮಾತ್ ಧ್ರುವಃ ಧ್ರುವಸಂಧಿಃ ತಸ್ಮಾತ್ ಸುದರ್ಶನಃ ತಸ್ಮಾತ್ ಅಗ್ನಿವರ್ಣಃ ತತಃ ಶೀಘ್ರಗಃ ತಸ್ಮಾದಪಿ ಮರುಃ ಪುತ್ರೋ ಅಭವತ್. ಹಿರಣ್ಯನಾಭನಿಗೆ ಪುಷ್ಯ, ಪುಷ್ಯನಿಗೆ ಧ್ರುವಸಂಧಿ, ಧ್ರುವಸಂಧನಿಗೆ ಸುದರ್ಶನ, ಸುದರ್ಶನಿಗೆ ಅಗ್ನಿವರ್ಣ, ಅಗ್ನಿವರ್ಣನಿಗೆ ಶೀಘ್ರಗ, ಅವನಿಗೆ ಮರು ಅನ್ನುವ ಹೀಗೆ ಇಷ್ಟು ಜನ ಮಕ್ಕಳು ಹುಟ್ಟಿದ್ರು. ಯೋಸೋ ಯೋಗಮಾಸ್ಥಾದ್ಯಾಪಿ ಕಲಾಪಗ್ರಾಮಮಾಶ್ರಿತ್ಯ ತಿಷ್ಠತಿ. ಮರು ಅನ್ನುವನು ಇವತ್ತಿಗೂ ಕೂಡ ಯೋಗದ ರೀತಿಯಿಂದ ಶರೀರವನ್ನು ಧಾರಣೆ ಮಾಡಿಕೊಂಡು ಯೋಗಮಾಸ್ಥಾಯ ಅದ್ಯಾಪಿ ಕಲಾಪಗ್ರಾಮೇ, ಕಲಾಪ ಅಂತನ್ನುವ ಗ್ರಾಮದಲ್ಲಿ ವಾಸ ಮಾಡಿದ್ದಾನೆ. ಆಗಾಮಿ ಯುಗೆ ಮುಂದೆ ಬರುವ ಯುಗದಲ್ಲಿ ಸೂರ್ಯವಂಶ ಕ್ಷತ್ರ ಪ್ರವರ್ತಯಿತಾ ಭವಿಷ್ಯತಿ. ಮುಂದೆ ಇವನು ಸೂರ್ಯವಂಶವನ್ನ ಮಧ್ಯದಲ್ಲಿ ಕತ್ತರಿಸಿ ಹೋಗಿ ನಿಂತಿರುವಾಗ ಮತ್ತೆ ಅದನ್ನು ಮುಂದುವರಿಸುವ ಶಕ್ತಿಯಾಗಿ ಕೆಲಸ ಮಾಡುತ್ತಾನೆ. ಯಾವತ್ತು ಯಾವ ವಂಶವು ಪೂರ್ತಿ ನಾಶ ಆಗುವುದು ಅಂತ ಇಲ್ವೇ ಇಲ್ಲ. ಯಾರೋ ಒಬ್ರು ಯೋಗ ಧಾರಣೆ ಮಾಡಿಕೊಂಡು ಬದುಕಿರ್ತಾರೆ, ದೇವರದಕ್ಕೊಬ್ಬ ವ್ಯವಸ್ಥೆ ಮಾಡಿರ್ತಾರೆ, ಆ ಒಬ್ಬನೇ ಮುಂದೆ ಹೊಸ ಕಾರ್ಯವನ್ನ ಮಾಡ್ತಾ ಹೋಗ್ತಾನೆ. ತಸ್ಯ ಆತ್ಮಜಃ ಪ್ರಸುಶ್ರುತಃ, ಅವನ ಮಗ ಮರು, ಮರುವಿನ ಮಗ ಪ್ರಸುಶ್ರುತ. ಈ ಪ್ರಸುಶ್ರುತನ ಮಗ ಸುಸಂಧಿ. ತತಶ್ಚ ಅಪಿ ಅಮರ್ಷ, ಅವನ ಮಗ ಅಮರ್ಷ. ಅವನ ಮಗ ಸಹಸ್ವಾನ್, ಅವನ ಮಗ ವಿಶ್ವಭವ, ಅವನ ಮಗ ಬೃಹದ್ಬಲ, ಅವನ ಮಗನೇ ಯೋ ಅರ್ಜುನತನಯೇನ ಅಭಿಮನ್ಯುನ ಭಾರತ ಯುದ್ಧೇ ಕ್ಷಯಂ ಅನೀಯತ. ಈ ಸೂರ್ಯವಂಶದಿಂದ ಬಂದವನೇ ಬೃಹದ್ಬಲ. ಈ ಬೃಹದ್ಬಲ ಅಭಿಮನ್ಯುವಿನ ಕೈಯಲ್ಲಿ ಪ್ರಾಣ ತೆರ್ತಾನೆ ಮಹಾಭಾರತದ ಯುದ್ಧದಲ್ಲಿ. ಅಂದ್ರೆ ಸೂರ್ಯವಂಶ ಆಗ್ಲೂ ಇದ್ರೂ ಕೂಡ ಅದು ತುಂಬಾ ಬೆಳಕು ಚೆಲ್ಲಿ ಬದುಕಿರ್ಲಿಲ್ಲ. ಆದ್ರೆ ಇರುತ್ತೆ, ಸುಮ್ನೆ ಪರಿವಾರ ಹಾರ್ತಾ ಇರುತ್ತೆ. ಯಾವಾಗ ಈ ಸೂರ್ಯವಂಶ ನಿಂತು ಹೋಗುತ್ತೋ ಆವಾಗ ಮರು ಮತ್ತೆ ಮರಳಿ ಆ ವಂಶವನ್ನ ಸ್ಥಾಪನೆ ಮಾಡುತ್ತಾನೆ, ಮರುಸ್ಥಾಪನೆ ಮಾಡುತ್ತಾನೆ. ಏತೆ ಇಕ್ಷ್ವಾಕು ಭೂಪಾಲಾಹ ಪ್ರಾಧಾನ್ಯೇನ ಮಯೇರಿತಾ. ಇವರಿಷ್ಟು ಜನ ಅಂತಂದ್ರೆ ಇಷ್ಟೇ ಜನ ಅಂತಲ್ಲ, ನಾನು ಪ್ರಾಧಾನ್ಯೇನ ಮಧ್ಯದಲ್ಲಿ ಎಷ್ಟೋ ಜನರನ್ನ ಬಿಟ್ಟಿರಬಹುದು. ಅದರ ಉದ್ದೇಶ ಇದು ಸಂಕ್ಷೇಪವಾಗಿ ಹೇಳುವ ವಿಷಯ. ಆದ್ರಿಂದ ಏತೇಷಾಂ ಚರಿತಂ ಶೃಣ್ವನ್ ಸರ್ವಪಾಪೈ ಪ್ರಮುಚ್ಯತೆ. ಯಾರು ಈ ಜನರ ಹೆಸರುಗಳನ್ನ ಕೇಳಿ ಇವರೆಲ್ಲ ಸೂರ್ಯವಂಶದಲ್ಲಿ ತಮ್ಮ ಕರ್ತವ್ಯವನ್ನ ಚೆನ್ನಾಗಿ ನಿರೂಪಣೆ ಮಾಡಿ ಮುಂದಿನ ಪರಂಪರೆಗೆ ಜ್ಞಾನದ ಮತ್ತು ಸಂಸ್ಕೃತಿಯ ಕೊಂಡಿಯನ್ನ ಕಟ್ಟಿಕೊಟ್ಟಿದ್ದಾರೆ ಅಂತ ಚಿಂತಿಸಿ ಭಗವಂತನ ಪ್ರಜ್ಞಾಪೂರ್ವಕವಾದ ಕಾರ್ಯವನ್ನು ನಡೆಸಿ ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ, ಭಗವಂತನಿಗೆ ಪ್ರಿಯರಾಗಿದ್ದಾರೆ, ಇತಿಹಾಸದಲ್ಲಿ ದಾಖಲಾಗಿದ್ದಾರೆ, ವೇದವ್ಯಾಸರು ಗುರುತಿಸಿದ್ದಾರೆ, ಪುರಾಣಗಳಲ್ಲಿ ಅವರ ನಾಮ ಇವತ್ತಿಗೂ ನಾವು ಕೇಳಿ ಸಂತೋಷ ಪಡುವಂತಾಗಿದೆ ಅಂದ್ರೆ ಅದಕ್ಕೆ ಕಾರಣ ಅವರ ಧೈರ್ಯ, ಪರಾಕ್ರಮ, ಸಾಹಸ, ವಿಕ್ರಮ ಮೊದಲಾದ ಅನೇಕ ಕ್ಷಾತ್ರ ತೇಜಸ್ಸಿನ ಗುಣಗಳು. ಇದನ್ನ ಕೇಳಿದವನ ಬದುಕಿನಲ್ಲೂ ಕೂಡ ಪಾಪಗಳು ದೂರವಾಗ್ತವೆ, ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುವ ಶಕ್ತಿ ಅವರಲ್ಲಿ ಜಾಗೃತವಾಗುತ್ತೆ. ಅಷ್ಟೇ ಅಲ್ಲ, ಪರಮಾತ್ಮನ ವಿಷಯಕವಾದ ಚಿಂತನೆಯಲ್ಲಿ ಹೆಚ್ಚು ಗಾಢವಾದ ಪ್ರಜ್ಞೆ ಅವರಿಗೆ ಮೂಡಿ ಬರುತ್ತೆ ಅನ್ನುವುದನ್ನ ಹೇಳ್ತಾ 4ನೆಯ ಅಂಶದಲ್ಲಿ 4ನೆಯ ಅಧ್ಯಾಯವನ್ನು ಮುಕ್ತಾಯ ಮಾಡಿದ್ದೇವೆ. ಮತ್ತೆ ಮುಂದಿನ ಭಾಗದಲ್ಲಿ 5ನೆಯ ಅಧ್ಯಾಯವನ್ನ ನೋಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.